ನಾವು ಒಂದು 3 ತರಹದ ರಿವಿಟ್ ನೋಡಿದ್ವಿ ಹೆಡ್ಡಿರು. ಇವತ್ತು ಕೌಂಟರ್ ಸಂಕ್ ಹೆಡ್. ಕೌಂಟರ್ ಸಂಕ್ ಹೆಡ್ ರಿವಿಟ್ ನೋಡಿದ್ವಿ ಇವತ್ತು. ಇದರಲ್ಲಿ ಏನ್ ಕೊಡ್ತಾರೆ ಅಂದ್ರೆ ಸೈಜ್ ನಾವು ಡಿ ಒಂದು ತಗೋಬೇಕು, ಡಿ ಕೊಡ್ತಾರೆ, ಡಿ ನಾವು ತಗೋಬೇಕು. ಇನ್ನೊಂದು 1.7 ಡಿ ಕೊಟ್ಟಾರೆ, ಇನ್ನೊಂದು 0.45 ಡಿ ಕೊಟ್ಟಾರೆ. ನಾವು ಡಿ ನ 10 ತಗೊಳ್ತೀವಿ. ಇಲ್ಲಿ 1.7 ಇಂಟು ಡಿ. ಡಿ ಅಂದ್ರೆ ಎಷ್ಟಾಗ್ತದೆ? ನಾವು ಎಷ್ಟಾಗಬೇಕು? 8.5. ಈ ಸೆಂಟರ್ ಪಾಯಿಂಟ್ ಇಂದ ಲೆಫ್ಟ್ ಸೈಡ್ 8.5, ರೈಟ್ ಸೈಡ್ 8.5. ఇక్కడ 8.5, ఇక్కడ 8.5. ಈ ಪಾಯಿಂಟ್ ನ ಸೇರಿಸಬೇಕು ಅಷ್ಟೇ, ಇನ್ನೇನಿಲ್ಲ. ಇದಿಷ್ಟೇ, ಇದೊಂಥರ ರಿವಿಟ್. ಸರಿನಾ? ಇದ್ರಲ್ಲಿ ಏನು ಬರಲ್ಲ ಗೊತ್ತಾಗಲ್ಲ, ಹೇಳ್ತೀನಿ ಸರಿ. ಫಸ್ಟ್ ಒಂದು ಸೆಂಟ್ರಲ್ ಹಾಕೋಬೇಕು. ಸೆಂಟ್ರಲ್ ಹಾಕೊಂಡ್ಬಿಟ್ಟು ಈ ಸೆಂಟ್ರಲ್ ನಲ್ಲಿ ನಾವು ಡೈರೆಕ್ಟ್ 10 ತಗೊಂಡಿವಿ. 10 ಅಂದ್ರೆ ಈ ಕಡೆ 5, ಈ ಕಡೆ 5 ಒಂದು ಲೈನ್ ಹಾಕೋಬೇಕು. ಕೆಳಗಡೆ ಅದೇ ಸೆಂಟರ್ ಪಾಯಿಂಟ್ಗೆ 5 ಪಾಯಿಂಟ್ ಮಾಡ್ಕೋಬೇಕು. ಆ ಪಾಯಿಂಟ್ಗೆ ಲೈನ್ಗೆ ಸೇರಿಸಬೇಕು. ಇಲ್ಲೇನೈತಿ ಕಟಿಂಗ್ ಪೊಸಿಷನ್ ತೋರಿಸ್ಬೇಕು ನಾವು ಅಷ್ಟು. ಇದಾದ್ಮೇಲೆ ಇಲ್ಲಿಂದ 4.5 ಮೇಲ್ಗಡೆ ಹೋಗ್ಬೇಕು. ಇಲ್ಲಿ ಎಷ್ಟು ಇರ್ಬೇಕು ಒಂದು ಲೈನ್? 17 ಅಂದ್ರೆ 8.5, ಎರಡು ಕಡೆ 8.5 ಮಾರ್ಕ್ ಮಾಡ್ಕೋಬೇಕು. ಇಷ್ಟಾದ್ಮೇಲೆ ಈ ಪಾಯಿಂಟ್ ಸೇರಿಸಬೇಕು. ಇದಿಷ್ಟೇ ಡ್ರಾಯಿಂಗ್. ಇಲ್ಲಿ ಹಾಕಕ್ ಬರ್ತಾ? ಡೌಟ್ಸ್ ಇದ್ರೆ ಕೇಳ್ರಿ, ಸರಿ ಹಾಕ್ತೀನಿ, ಹೇಳ್ತೀನಿ. ಇದಕ್ಕೀಗ ಡೈಮೆನ್ಷನ್ ಹಾಕ್ಬೇಕು. ಇದು ನಮ್ದು ಡಿ ತೋರಿಸ್ತೀವಿ. ಈ ಡ್ರಾಯಿಂಗ್ ಐತೆ, ಇದಿಷ್ಟು ಮಾತ್ರ ತಿಕ್ಕಿರ್ಬೇಕು. ಈ ಡೈಮೆನ್ಷನ್ ತೋರಿಸೋದೆಲ್ಲ ತಿನ್ನಾಗಿರ್ಬೇಕು. ನಾನು ನಿಮ್ಗೆ ತಿಕ್ ತೋರಿಸ್ತೀನಿ, ಆದ್ರೆ ನಿಮ್ಗೆ ಲೈನ್ ಕಾಣ್ಲಿ ಅಂತ, ದೂರ ಐತಲ್ಲ ಲೈನ್ ಕಾಣ್ಲಿ ಅಂತ. ಇದು ಡಯ ಎಷ್ಟು ನಮ್ಗೆ ಇಷ್ಟ ಹಾಕೊಂಡಿದ್ದ 10 ಹಾಕೊಂಡಿವಿ. ಅಂದ್ರೆ ಇಲ್ಲಿ ಡೈಮೆನ್ಷನ್ ತೋರಿಸ್ಬೇಕು. ಇಲ್ಲಿ 10 ಅಂದ್ರೆ 10 ತೋರಿಸಂಗಿಲ್ಲ ನಾವು, ಅದಕ್ಕೆ ಡಿ ಅಂತ ತೋರಿಸ್ತೀವಿ ನಾವು. ಅದೇ ತರ ಇಲ್ಲಿಂದ ಇದು ಎಷ್ಟು ಕೊಟ್ಟು ನಾವು ಹೈಟ್ 4.5 ಕೊಟ್ಟಿ ನಾವು. ಅಂದ್ರೆ ಏನ್ ಮಾಡಬೇಕು ನಾವು? 0.45 ಡಿ ಬರೀಬೇಕು. 0.45 ಡಿ. ಓಕೆನಾ? ಈಗ ಇದು ಎಷ್ಟು ಮಾಡಿ ನಾವು ಇದೆಷ್ಟು ತಗೊಂಡ್ರೆ 17 ತಗೊಂಡಿವಿ. ಇದನ್ನ ತೋರಿಸ್ಬೇಕು ಸೈಡ್. ಇದು 79. 70 ಏನು ತೋರಿಸ್ತೀವಿ ನಾವು? 1.7
7D. ಆಮೇಲೆ ಇದು ಹೈಟ್ ಲೆಂತ್ ಎಷ್ಟಿದೆ ತೋರಿಸ್ಬೇಕು. ಲೆಂತ್ ಇಲ್ಲಿಂದ ಇಲ್ಲಿ ಐತಲ್ಲ ಎಂಡ್ವರೆಗೂ ಇರ್ಬೇಕದು. ಒಂದ್ ಕಡೆ ಏನೋ ಮಾಡಿ ತೋರಿಸ್ತೀವಿ, ಇನ್ನೊಂದ್ ಕಡೆ ಏನೋ ಇದು ಏರೋ ಮಾರ್ಕ್ ತೋರಿಸ್ಬೇಕಾದ್ರೆ ಈ ಕಡೆ ಎಂಡ್ ಈ ಕಡೆ ಎಂಡ್ ಇರ್ಬೇಕು. ಅವಾಗ ನಾವು ತೋರಿಸಿದ್ರೆ ಏರೋ ಮಾರ್ಕ್ ಆಗುತ್ತೆ. ಅದು ಇಲ್ಲಂತ ಈ ಐದು ತೋರಿಸಿದ್ವಿ ನಾವು ಈ ಲೈನ್ ಅಂತ. ಅದು ಇಲ್ಲಿಲ್ಲ, ನಾವೇನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ನಾವು ಎರಡು ತೋರಿಸ್ಬೇಕಾಗ್ತೀವಿ ಏರೋ ಮಾರ್ಕ್. ಅಂದ್ರೆ ಇದು ಕಟಿಂಗ್ ಪ್ಲೇನ್ ಇಲ್ಲಿ ಇನ್ನು ಲೆಂತ್ ಸೈಜ್ ಅನ್ಲಿಮಿಟೆಡ್ ಇದು ಈ ತರ. ನೆಕ್ಸ್ಟ್ ಬಂದು ರೌಂಡೆಡ್ ಕೌಂಟರ್ಸನ್. ರೌಂಡೆಡ್ ಇದು ಕೌಂಟರ್ ಸಂಕ್, ಇದು ರೌಂಡೆಡ್ ಕೌಂಟರ್ ಸಂಕ್. ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಇದು ಕೌಂಟರ್ ಸಂಕ್ ಈ ಸ್ವಲ್ಪ ಅಂತಲ್ಲ, ಇದು ಕೌಂಟರ್ ಸಂಕ್ ಸೇಮ್ ಇರುತ್ತೆ, ಮೇಲ್ಗಡೆ ಸ್ವಲ್ಪ ರೌಂಡ್ ಬರ್ತದೆ, ಅದಕ್ಕೆ ರೌಂಡೆಡ್ ಅಷ್ಟೇ ತೋರಿಸೋದು. ಇಲ್ಲ ನಾವೇ ನೋಡಬೇಕು ಡಿ ಅಂತೂ ಮಾಮೂಲಿಯಾಗಿ 10 ತಗೊಂಡ್ಬಿಡೋಣ. ಆಮೇಲೆ 1.5D ಐತಿ. .5D 60 ಡಿಗ್ರಿ. ಇಲ್ಲಿ 1.5 into D is equal to 1.5 into 10 is equal to 15. ಇದು 0.5 into D is equal to 0.5 into 10 is equal to 5. ನಮಗೆ ಈಗ 10 ಲಿಂದ ಒಂದು 15 ಒಂದು 5 ಒಂದು 60 ಡಿಗ್ರಿ ಒಂದು, ಇವು ಮೂರು ಬರ್ಬೇಕಿದೆ. ಫಸ್ಟ್ ಸೆಂಟ್ರಲ್ ಹಾಕೊಂಡ್ಬಿಡೋಣ. ಡ್ರೈಯಿಂಗ್ ಹಾಕ್ಬೇಕಾದ್ರೆ ಈ ಡ್ರೈಯಿಂಗ್ ಎಲ್ಲ ಸ್ವಲ್ಪ ಪ್ಯಾರಲ್ ಇರಲಿಲ್ಲ, ಎಲ್ಲ ಡ್ರೈಯಿಂಗ್ ಇಷ್ಟೇ ಹೈಟ್ ಇರಲಿ, ಈ ಕೆಳಗಡೆ ಇಲ್ಲಿಂದ ಇಲ್ಲಿ ಸೇಮ್ ಇರಲಿ, ಹಂಗಾರೆ ಚೆನ್ನಾಗಿ ಕಾಣ್ತದೆ ಒಂದು ಲೈನ್ ನೋಡಕ್ಕೆ. ನಾವು ಡಯಾಮೀಟರ್ 10 ತಗೊಂಡು 10 ಅಂದ್ರೆ ಇಲ್ಲಿಂದ 5 ಈ ಕಡೆ 5 ಒಂದು ಲೈನ್ ಹಾಕೊಂಡ್ಬಿಡೋಣ. ಕೆಳಗಡೆ ಅದೇ 5 ಒಂದು ಪಾಯಿಂಟ್ ತಗೊಳ್ಳೋಣ. ಸೇಮ್ ಡ್ರೈವ್ ಒಂದು ಹಾಕಿದ್ರೆ ಎಲ್ಲ ಹಾಕ್ಬೋದು. ಮೇಲ್ಗಡೆ ಅಷ್ಟೇ ಸ್ವಲ್ಪ ಚೇಂಜ್ ಆಗುತ್ತೆ ಹೆಡ್, ಮಿಕ್ಕಿದೆಲ್ಲ ಸೇಮ್. ಇದಂತೂ ಕಾಮನ್ ಎಲ್ಲ ಕಡೆ ಇದು ಸೇಮ್, ಎಲ್ಲಕ್ಕೂ ಇದು ಬರ್ತದೆ. ಇಷ್ಟ ಆಯ್ತು. ಈಗ ಇಲ್ಲಿ ಡಿಗ್ರಿ ತಗೋಬೇಕು. ಎಷ್ಟು ಡಿಗ್ರಿ? 60 ಡಿಗ್ರಿ. 60 ಡಿಗ್ರಿ ಅಂದ್ರೆ ಈ ಕಡೆ ಲೆಫ್ಟ್ ಸೈಡ್ ಪಾಯಿಂಟ್ ತಗೊಂಡು 60 ಡಿಗ್ರಿ ಮಾಡ್ಕೋಬೇಕು. ಅದೇ ತರ ಈ ಕಡೆ ರೈಟ್ ಸೈಡ್ ಒಂದು ಇದು 60 ಡಿಗ್ರಿ ಪಾಯಿಂಟ್ ಮಾಡ್ಕೋಬೇಕು. ಆಗ ಲೈನ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು. ಎಕ್ಸ್ಟೆಂಡ್ ಮಾಡಿದ್ಮೇಲೆ ಈ ಲೈನ್ ಎಷ್ಟಿರ್ಬೇಕು ಬಂದ್ರೆ ಹಿಂಗ್ ಹೈಟ್ ನೋಡಂಗಿಲ್ಲ. ಇದಕ್ಕೆ ಈ ಲೈನ್ಗೆ ನಾವು ಹೈಟ್ ನೋಡಂಗಿಲ್ಲ, ಹಿಂಗ್ ಸೈಜ್ ನೋಡಂಗಿಲ್ಲ. ಇಲ್ಲಿ ಈಗ ಕಾರಣ ಹೋಯ್ತು ಡಿಗ್ರಿ ಹೋಯ್ತು, ಅದೇ ಲೈನ್ ನಾವು ನೋಡ್ಬೇಕು. ಇಲ್ಲಿ 0.5D ಅಂದ್ರೆ 5 ಇದಕ್ಕೆ ಮಾಡ್ಕೋಬೇಕು. ಈ ಹೈಟ್ ಬೇರೆ ಆಗುತ್ತೆ 5 ಆದ್ರೆ ಇಲ್ಲಿ ಕ್ರಾಸ್ ನಲ್ಲಿ ಹೈಟ್ ತಗೊಂಡು ಅದನ್ನ ಲೈನ್ ಸೇರಿಸಬೇಕು. ಈ ತರ
ಇದಾದ್ಮೇಲೆ ಒಂದು 0.5 ಡಿ ಒಂದು ಆರ್ಕ್ ಮಾಡಬಹುದು. ಅಂದ್ರೆ 0.5 ಅಂದ್ರೆ 15, 15 ಅಲ್ಲಿ ನಮ್ಗೆ ಇಲ್ಲಿ ಎಷ್ಟೈತೆ ಅಂದ್ರೆ ನಾವು ಫಸ್ಟ್ 2 ಲೈನ್ ಸಿಗಂಗ ನಾವೇನ್ ಮಾಡಬೇಕು, ಕಂಪಾಸ್ ಸೆಟ್ ಮಾಡ್ಕೋಬೇಕು. ಸ್ಕೇಲ್ ಮುಖಾಂತರ ಇದನ್ನ 15 ಇಟ್ಕೋಬೇಕು. ಇಲ್ಲಿ ಸೆಟ್ ಮಾಡ್ಕೊಂಡು ಆ 15 ಲೈನ್ ಅಲ್ಲಿ ಹಾಕ್ಬೇಕಾಗುತ್ತೆ. 15 ಲೈನ್ ಹಾಕ್ಬೇಕಾದ್ರೆ ಇಲ್ಲ ಅಂದ್ರೆ ಮೇಲ್ಗಡೆ ಹೋಗುತ್ತೆ. ಅದನ್ನ ಕೆಳಗಡೆ ಬರಬೇಕು. ಈ ಪಾಯಿಂಟ್ ಸಿಗಬೇಕು ಅಷ್ಟೇ ನಮ್ಗೆ. ನಾವು ಸೈಜ್ ಮಾತ್ರ ಇದು ಇಲ್ಲಿಂದ ಇಲ್ಲಿಗೆ 15 ಇರಬೇಕು. 15 ಇಟ್ಕೊಂಡು ಈ ಸೆಂಟ್ರಲ್ ಲೈನ್ ಬರ್ಬೇಕು. ನಾವು ಸೆಂಟ್ರಲ್ ಇಲ್ಲಿ ಕೆಳಗಡೆ ಮೂವ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ಎಲ್ಲಿ ಸೆಟ್ ಆಗುತ್ತೆ ಅಲ್ಲಿಂದ ಅಲ್ಲೊಂದು ಲೈನ್ ಹಾಕ್ಬೇಕು. ಈ ತರ ಅಲ್ಲಿ ಹೋದ್ರೆ ಡ್ರಾಯಿಂಗ್ ಮಾತಾಡೋದಕ್ಕೆ ಬಂದ್ ಮಾಡಂತ. ಈಗ ನೋಡಿ ಡ್ರಾಯಿಂಗ್ ಬರ್ತದೆ. ಏನಾಯ್ತಂದ್ರೆ ನಾವ್ ಈ ತರ ಇಲ್ಲಿಂದ 15 ಹಾಕ್ಬೇಕು. ಅಂದ್ರೆ 15 ಇದನ್ನ ನಾವು ಕಂಪಾಸ್ ನಲ್ಲಿ ಸೆಟ್ ಮಾಡ್ಕೋ. ಫಸ್ಟ್ ಯಾವ ತರ ಅಂದ್ರೆ ಇದು 0 ಸ್ಕೇಲ್. ನಮ್ಗೆ 0 ಸ್ಕೇಲ್ ಇಂದ ಇಟ್ಕೊಂಡು ನಮ್ಗೆ 15 ವರೆಗೂ ಇದನ್ನ ತಗೋಬೇಕು ಕೆಳಗಡೆ. ಈ 15 ಆದ್ಮೇಲೆ ಈ ತರ ತಗೊಂಡು ನಾವು ಲೈನ್ ಹಾಕ್ಬೇಕು. ಲೈನ್ ಹಾಕ್ಬೇಕಂದ್ರೆ ಈ ಸೆಂಟ್ರಲ್ ಲೈನ್ ಅಷ್ಟೇ ಇಟ್ಕೋಬೇಕು. ಸೆಂಟ್ರಲ್ ಲೈನ್ಗೆ ಈ ಪಾಯಿಂಟ್ ಇಟ್ಕೋಬೇಕು. ಈ ಪಾಯಿಂಟ್ ಬರ್ಬೇಕು. ನಾವು ಇಲ್ಲಿಂದ ಬರ್ತೇವೆ ಸರ್ಕಲ್ ಅಂದ್ರೆ ಇಲ್ಲಿಂದ ನೋಡಿದ್ರೆ ಆಗ ಹೊರಗಡೆ ಹೋಗುತ್ತೆ. ಕೆಳಗಡೆ ಬರ್ಬೇಕು. ಕೆಳಗಡೆ ಹೋದ್ರೆ ನಮ್ಗೆ ಈ ಪಾಯಿಂಟ್ ಸಿಗುತ್ತೆ. ನಮ್ಗೆ ಈ ಪಾಯಿಂಟ್ ಈ ಕಡೆ ಹಾಕಿದ್ರೆ ನಮ್ಗೆ ಒಂದು ಸರ್ಕಲ್ ಆಗುತ್ತೆ. ಇದು ರೌಂಡ್ ಅಂಡ್ ಕೌಂಟ್ ಹೆಡ್. ಇದಕ್ಕೆ ನಾವು ಡೈಮೆನ್ಷನ್ ಹಾಕಬೇಕು. ಇದಿಷ್ಟೇ ಚಿಕ್ಕ ಇರ್ಬೇಕು ಡ್ರಾಯಿಂಗ್. ಮಿಕ್ಕಿದೆಲ್ಲ ಡೈಮೆನ್ಷನ್ ಬರ್ಬೇಕಾದ್ರೆ ತಿನ್ ಮಾಡ್ಕೋಬೇಕು. ಈ ಕೆಳಗಡೆದು ನಾವು ಎಷ್ಟು ತಗೊಂಡಿವಿ? ದಯಾ ಸೇಮ್ ಡಯಾ ತಗೊಂಡಿವಿ. ನೋಡಿ 10 ತಗೊಂಡಿವಿ. 10 ಇಟ್ಕೊಂಡ್ರೆ ನಾವು ಡಯಾಕ 10 ಇಟ್ಟಿವಿ ಸೈಜ್. ಅದನ್ನ ಇಲ್ಲಿ ನಾವು ಬರಿಬೇಕಾಗುತ್ತೆ. ಇದು ಡಯಾ 10 ಡಿ ಅಂತ ಬರೀಬೇಕು. ಆಮೇಲೆ ಇಲ್ಲಿ ನಾವೀಗ ರೇಡಿಯಸ್ ಹಾಕಿದ್ವಿ. ಎಷ್ಟು ಹಾಕಿದ್ರೆ 15 ಹಾಕಿದ್ವಿ. 15 ಹಾಕಿದ್ರೆ 50 ಅಂತ ಬರೆಯಕ್ ಬರಂಗಿಲ್ಲ. ಏನ್ ಬರೀಬೇಕು? 1.5 ಡಿ ಬರೀಬೇಕು. ಆಮೇಲೆ ನಾವೇನ್ ಮಾಡಿದ್ವಿ? ರೈಟ್ ಇದನ್ನ ಹಿಂಗ್ ತಗೊಂಡಿವಿ ಸೈಜ್. ನಾವು ಕ್ರಾಸ್ ತಗೊಂಡಿವಿ. ಹಿಂಗ ಆಯ್ತು ಮಾಡಿ ಅದಕ್ಕೆ ನಾವು ಹಿಂಗ ಹಾಕೋಬೇಕು. ಇದನ್ನ ಇದು 0.5 ಡಿ. ಈಗ ಒಂದು ನಾವು ಆರ್ಕ್ ಹಾಕ್ಬೇಕು. ಆರ್ಕ್ ಹಾಕ್ಬಂದ್ರೆ ನಮ್ಗೆ ಇಲ್ಲಿ ಈ ಪಾಯಿಂಟ್ ಈ ಪಾಯಿಂಟ್ ಸೇರೋ 3 ಅದರಲ್ಲಿ ನಾವು ಏನ್ ಮಾಡ್ಬೇಕು? ಅದ್ರಾಗ ಹಾಕ್ಬೇಕು. ಅಂದ್ರೆ ಫಸ್ಟ್ ಇಲ್ಲಿ ಹಿಡ್ಕೊಂಡ್ರೆ ಆಗುತ್ತೆ ನೋಡ್ಬೇಕು. ಫಸ್ಟ್ ಈ ಪಾಯಿಂಟ್ ಹಿಡ್ಕೋಬೇಕು. ಎಂಡಿಗೆ ಹಾಕೋದ್ರೆ ಐತಿ ವೈಟ್ ಹೋಗುತ್ತೆ. ನಾವು ಕೆಳಗಡೆ ಬರ್ಬೇಕು. ಹಂಗೆ ಇಲ್ಲಿ ಬಂತು. ಇಲ್ಲಿ
ಈ ತರ ಒಂದು ಡ್ರಾಯಿಂಗ್ ಹಾಕ್ಬೇಕು. ಇದು ಡ್ರಾಯಿಂಗ್ ಆಯ್ತು. ಇದು ಫಸ್ಟ್ ಏನ್ ಮಾಡಿದ್ರೆ ಅಂತ ಸೆಂಟ್ರಲ್ ಹಾಕೊಂಡ್ವಿ, ಈ ಕಡೆ 5 ಈ ಕಡೆ 5 ಲೈನ್ ಹಾಕೊಂಡು ಇಲ್ಲಿ ಕ್ಲೋಸ್ ಮಾಡಿದ್ವಿ. ಇದನ್ನೇ ಎತ್ತಿ ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ನಮ್ಗೆ ಎಷ್ಟು 22.5 ಅಂದ್ರೆ 11.25 ಅಂದ್ರೆ ಸೆಂಟರ್ ಪಾಯಿಂಟ್ ಲಿಂದ ಲೆಫ್ಟ್ ಸೈಡ್ 11.25, ರೈಟ್ ಸೈಡ್ 11.25 ಲೈನ್ ಎಕ್ಸ್ಟೆಂಡ್ ಮಾಡ್ಕೊಂಡು ಅವಾಗ ನಾವು ಕಂಪೋಸ್ ಸಹಾಯದಿಂದ ಈ ಸರ್ಕಲ್ ಈ ಪಾಯಿಂಟ್ ಬರಂಗೆ ಒಂದು ಆರ್ಕ್ ಹಾಕ್ಬೇಕು. ಇದು ಇಷ್ಟೇ ಡ್ರಾಯಿಂಗ್. ಇದಕ್ಕೆ ನಾವು ಡೈಮೆನ್ಷನ್ ಹಾಕ್ಬೇಕು. ಇದು ಲೆಂತ್, ಇದು ವಿಡ್ತ್ ಎಷ್ಟು ಡಬಲ್ ಹಾಕ್ಬೇಕು. ವಿಡ್ತ್ ಎಷ್ಟು ತಗೊಂಡು ನಾವು 22.5 ತಗೊಂಡಿವಿ. ಅಂದ್ರೆ 2.25D. ಇದು ದಯಾ D10 ಅಂದ್ರೆ ದಯಾ ತಗೊಂಡಿ ನಾವು ಇಲ್ಲಿ. ನೀವು D10 ತಗೋಬೇಕಂತ ಏನಿಲ್ಲ, ಇಷ್ಟ ತಗೋಬಹುದು. ಆದ್ರೆ D ಎಷ್ಟು ಹಾಕಿರ್ತೀರಿ ಆ ಸಂಖ್ಯೆ ಇಲ್ಲಿ ಹಾಕಿ ಇನ್ನೈತಿ ಮಲ್ಟಿಪ್ಲೈ ಮಾಡ್ಕೊಂಡು ನೀವು ಅದೇ ತರ ಡ್ರಾಯಿಂಗ್ ಹಾಕಬಹುದು. ಇದು ಎಷ್ಟೈತಿ? 5mm ಅಂದ್ರೆ 0.5D. ಈಗ ಎಕ್ಸ್ಟೆಂಡ್ ಲೈನ್ ನಾವು ಅಳಿಸ್ಬೇಕು. ಇಲ್ಲಿ ಹಾಕಾಗತ್ತಾ? ಇದೆಲ್ಲ ಏನ್ ಡೌಟ್ಸ್ ಇದ್ರೆ ಮತ್ತೆ ಕೇಳಿ ಮತ್ತೆ ಹೇಳ್ತೀನಿ ನಾನು. ಇಲ್ಲಾಂದ್ರೆ ಮತ್ತೆ ನಾನು ನೆಕ್ಸ್ಟ್ ಡ್ರಾಯಿಂಗ್ ಹೋಗ್ತೀನಿ. ಇದು ಫ್ಲಾಟ್ ಹೆಡ್ ರೋಟಿ. ಲೀಲಾವತಿ D10 ಅಂತಂದು, ಇನ್ನೊಂದು 2D ಅದೊಂದು, ಆಮೇಲೆ 0.12 0.25D ಇಸ್ಕೊಟ್ಟಾರೆ. D10 ತಗೊಂಡು ನಾವು 2 ಅಂದ್ರೆ 2 into D 2DN equal to 2 into D ಅಂದ್ರೆ 10 equal to 20. ಇಲ್ಲಿ 0.25 into D equal to 0.25 into 10 equal to 2.5. ಇದಾಯ್ತು. ನಮ್ಗೆ ಬೇಕಾಗಿದೆ 10 ಒಂದು 21 2.51. ಇಲ್ಲಿ ಫಸ್ಟ್ ಸೆಂಟ್ರಲ್ ಹಾಕೋಣ. ಇಲ್ಲಿ ಸೇಮ್ ಡಯಾಡ್ 10 ತಗೊಂತೀವಿ. ಲೆಫ್ಟ್ ಸೈಡ್ 5 ರೈಟ್ ಸೈಡ್ 5 ಒಂದು ಲೈನ್ ಹಾಕೋಣ. ಕೆಳಗಡೆ ಅದೇ ಸೇಮು ಲೆಫ್ಟ್ ಸೈಡ್ 5 ರೈಟ್ ಸೈಡ್ 5 ಪಾಯಿಂಟ್ ಮಾಡ್ಕೊಂಡು ಲೈನ್ ಸೇರಿಸ್ಕೋಬೇಕು. ಇವಾಗ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಆಯ್ತಾ? ಇಷ್ಟ ಆಯ್ತು. ಇಲ್ಲೇನಂದ್ರೆ
ಇದು ಲೈನ್ ಎಕ್ಸ್ಟೆಂಡ್ ಆಗುತ್ತೆ. ಎಷ್ಟಾಗಬೇಕು 20 ಅಂದ್ರೆ ಎಕ್ಸ್ಟ್ರಾ ಮಾಡಬೇಕು. ಲೆಫ್ಟ್ ಸೈಡ್ 10 ರೈಟ್ ಸೈಡ್ 10. ಆಲ್ರೆಡಿ 5 ಇತ್ತು ಮತ್ತೆ 5 ಜಾಸ್ತಿ ಮಾಡಿದ್ವಿ ನಾವು. ಅದೇ ತರ ಇಲ್ಲಿ ಏನೈತಿ 2.5 ಹೈಟ್ ಬಿಡ್ಬೇಕು. ಇಲ್ಲಿ 2.5 ಹೈಟ್ ಬಿಡ್ಬೇಕು. ಅಲ್ಲೊಂದು ಸೇಮ್ 29 ಹಾಕಬೇಕು. ಈ ತರ ಆದ್ರೆ ಹಾಕ್ಬೇಕಾದ್ರೆ ಸ್ವಲ್ಪ ಇಲ್ಲಿ ಒಂದು ಹಾಫ್ ಎಮ್ ಒಂದು ಕಮ್ಮಿ ಮಾಡಿ ಇಲ್ಲಿ ನಾವಂತೂ ಒಂದು 4 ತರ ರೇಡಿಯಸ್ ಮಾಡ್ತಾ ಹೋಗಿದ್ವಿ. ಇದನ್ನ ತರ ಇನ್ನೂ ಇರುತ್ತದೆ ನಾವು ಹಾಕಿ ಮಾಡ್ಬೇಕು. ಇಲ್ಲಿ ಈ ತರ ಇದಿಷ್ಟೇ ಡ್ರಾಯಿಂಗ್. ಅದಕ್ಕೆ ಡೈಮೆನ್ಷನ್ ತೋರಿಸ್ಬೇಕು. ಇದಂತ ನಾವು ಮಾಮೂಲಿಯಾಗಿ ಡಯಾ 10 ಹಾಕ್ತೀವಿ. ಡಯಾ ತೋರಿಸ್ಬಿಡೋದು. ಡಯಾ ಆಮೇಲೆ ಇದು ಹೈಟ್ ಇದೆಷ್ಟಾಯ್ತು ವಿಡ್ತ್ ಎಷ್ಟಾಯ್ತು ನೋಡ್ಬೇಕು. ಇದೊಂದು ಇದೆಷ್ಟಾಕಿ ನಾವು 2D ಹಾಕಿ ಅಂದ್ರೆ 20 ಹಾಕಿ. 20 ಅಂದ್ರೆ 2D. ಇದು 2D. ಆಮೇಲೆ ಲೈಟ್ ಎಷ್ಟು ಮಾಡ್ಕೊಂಡು ಇಲ್ಲಿ ಗ್ಯಾಪು ಇದ್ರದ್ದು ಗ್ಯಾಪ್ ಎಷ್ಟು ಅಂದ್ರೆ 2.5 ಬಿಟ್ಟಂದ್ರೆ 0.25D. ಇದು ಇಲ್ಲಿ ಬಂದು ಲೆಂತ್ ನಮಗೆ. ಇದು ಲೆಂತ್. ಈಗ ನಮಗೆ ಎಕ್ಸ್ಟ್ರಾ ಲೈನ್ ರಿಮೂವ್ ಮಾಡಬೇಕು. ಇಲ್ಲಿ ನಾವು 4 ರಿವಿಟ್ ಹಾಕಿದೀವಿ. ಒಂದೇದು ಕೌಂಟರ್ ಸಂಖ್ಯೆ ಹೆಡ್ ರಿವಿಟ್. ಇಲ್ಲಿ ಎಷ್ಟಿರ್ತಂದ್ರೆ ಡಯಾ 10 ಇರುತ್ತೆ. ಇದು ಟಾಪ್ ಅಲ್ಲಿ ರಿವಿಟ್ ಇಂದು ಹೆಡ್ ಇದೆಷ್ಟಿರ್ತಂದ್ರೆ ಬಿಡ್ತು 1.70 ಇರ್ತಂದ್ರೆ ಡಿ ಎಷ್ಟು ತಗೊಂಡಿರುತ್ತೆ ಅದ್ರ ಮೇಲೆ ಲೆಕ್ಕ ಹಾಕಿ ಮಾಡ್ಕೋಬೇಕು. 17 ಇರುತ್ತೆ. ಇದು ಗ್ಯಾಪ್ ಎಷ್ಟಿರ್ತದೆ 0.45 ಅಂದ್ರೆ 4.5D ಇದಿರುತ್ತೆ. 4.5 ಇರುತ್ತೆ. ಅಂದ್ರೆ ಇಲ್ಲಿ ನಾವ್ ನೋಡಕಂದ್ರೆ ಫಸ್ಟ್ ಸೆಂಟ್ರಲ್ ತಗೊಂಡ್ವಿ. ಸೆಂಟ್ರಲ್ ಇಂದ ಲೆಫ್ಟ್ ಸೈಡ್ 5 ರೈಟ್ ಸೈಡ್ 5 ತಗೊಂಡು. ಯಾಕಂದ್ರೆ ನಾವು ಡಿ 10 ತಗೊಂಡಿವಿ. 10 ಅಂದ್ರೆ ಡಯಾ 10 ಇರಬೇಕು. 2 ಕೂಡಿಸಿದ್ರು ಇಲ್ಲಿ ಎಷ್ಟು ತಗೊಂತೀವಿ ಅದಕ್ಕೆ ಅರ್ಧ ಈ ಕಡೆ ಅರ್ಧ ಈ ಕಡೆ ತಗೋಬೇಕು. ಅದಕ್ಕೆ ನಾವು ಲೈನ್ ಹಾಕೊಂಡ್ವಿ. ಹೈಟ್ ಎತ್ತಿದ್ದು ಅಂದಾಜು ಯಾವ್ದು ಸೈಜ್ ಇರಲ್ಲ. ಇಲ್ಲಿ 5 ಮಾಡ್ಕೊಂಡು ಲೈನ್ ಹಾಕೊಂಡ್ವಿ. ಕೆಳಗಡೆ ಬಂದು ಅದೇ 5 ಪಾಯಿಂಟ್ ಇಟ್ಟು 2 ಲೈನ್ ಸೇರಿಸಿದ್ವಿ. ಇಲ್ಲಿ ಕ್ಲೋಸ್ ಮಾಡಿದ್ವಿ. ಇದು ಮಾಮೂಲಿ ಇರುತ್ತೆ ಎಲ್ಲ ಕಡೆ ಸೇಮು. ಆಮೇಲೆ ಏನ್ ಮಾಡಿದ್ವಿ ನಾವು ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟು ಬಿಟ್ಟಿವಿ 4.5D ಗ್ಯಾಪ್ ಬಿಟ್ಟಿವಿ. ಡಿಸ್ಟೆನ್ಸ್ ಬಿಟ್ಟು ಇಲ್ಲೊಂದು ಲೈನ್ ಹಾಕಿದ್ವಿ. ಯಾಕಂದ್ರೆ 1.70 ಅಂದ್ರೆ 17 ಲೈನ್ ಹಾಕಿದ್ವಿ. ಈ ಎಂಡಿಗೆ ನಾವು ಜಾಯಿನ್ ಮಾಡಿದ್ವಿ. ಇದೊಂದು ಡ್ರಾಯಿಂಗ್ ಆಯ್ತು. ಇಲ್ಲಿ ರೌಂಡ್ ಹೆಡ್ ಇದೇ ಡ್ರಾಯಿಂಗ್ ಅಲ್ಲಿ ಹಾಕ್ತಿವಿ. ಸ್ವಲ್ಪ ಅಲ್ಲಿ ಡಿಗ್ರಿ ತಗೊಂಡಿಲ್ಲ. ಆಮೇಲೆ ರೌಂಡ್ ಮಾಡಿವಿ. ಏನಾಯ್ತಂದ್ರೆ ನಾವು ಫಸ್ಟ್ ಸೇಮ್ 5 ತಗೊಂಡ್ವಿ. ಇಲ್ಲಿ ಇದಂತೂ ನಾರ್ಮಲ್. ಇಲ್ಲಿ ಈ ಕಡೆ 5 ತಗೊಂಡು ಇಲ್ಲಿ ಪಾಯಿಂಟ್ ಇಟ್ವಿ. ಜಾಯಿನ್ ಮಾಡಿ ಇಲ್ಲಿ ಕ್ಲೋಸ್ ಮಾಡಿದ್ವಿ. ಇಲ್ಲಿಂದ ಏನ್ ಮಾಡೋದಂದ್ರೆ ಈ ಪಾಯಿಂಟ್ ಇಟ್ಕೊಂಡು ನಾವು 60 ಡಿಗ್ರಿ ಕೊಟ್ಟಿದ್ವಿ. 60 ಡಿಗ್ರಿ ಪಾಯಿಂಟ್ ಮಾಡಿದ್ವಿ. ಈ ಪಾಯಿಂಟ್ ತಗೊಂಡು ಇಲ್ಲಿ 60 ಪಾಯಿಂಟ್ ಮಾಡಿದ್ವಿ. ಆ ಲೈನ್ ನ ಎಕ್ಸ್ಟೆಂಡ್ ಮಾಡಿದ್ವಿ. ಲೈನ್ ಎಕ್ಸ್ಟೆಂಡ್ ಮಾಡಿ ಈಗ ಹೈಟ್ ನಾವು 5 ತಗೊಂಡಿಲ್ಲ. ನಾವು ಹಿಂಗ್ ಕ್ರಾಸ್ ಹೆಂಗೈತಿ ಇದೇ ಲೈನ್ ಅಲ್ಲಿ ತಗೊಂಡು ನಾವು 5 ತಗೊಂಡು
ಪಾಯಿಂಟ್ ಮಾಡಿದ್ವಿ, ಆ ಲೈನ್ ಕಟ್ ಮಾಡಿದ್ವಿ. ಕಟ್ ಮಾಡಿದ್ಮೇಲೆ 1.5D ಅಂದ್ರೆ 15ನ ಸ್ಕೇಲ್ ನಲ್ಲಿ 15 mm ಇಟ್ಕೊಂಡು ನಾವು ಏನು ಸ್ಕೇಲ್ ನಲ್ಲಿ ಕಂಪಸ್ಗೆ ಸೈಜ್ ಅಡ್ಜಸ್ಟ್ ಮಾಡಿ ಅದನ್ನ ಒಂದು ಆರ್ಕ್ ಹಾಕ್ಬೇಕಂದ್ರೆ ಈ ಪಾಯಿಂಟ್ ಸಿಗಂಗ ನಾವು ಸೆಂಟ್ರಲ್ ಲೈನ್ ಕೆಳಗಡೆ ಬಂದ್ವಿ. ಇಲ್ಲಿಂದ ಸಿಕ್ತಿ ಈ ಕಡೆ ಹಿಂಗ ಕ್ಲೋಸ್ ಮಾಡಿ ಇಲ್ಲಿಂದ ರೌಂಡ್ ಹಾಕಿದ್ವಿ, ಆರ್ಕ್ ಹಾಕಿದ್ವಿ. ಅದಕ್ಕೆ ಇದು ರೌಂಡ್ ಹೆಡ್. ಇದು ಮುಸ್ತ್ರಮ್ ಅಂದ್ರೆ ಹಳವಿತನ. ಇಲ್ಲೇ ಮಾಡಿದ್ವಿ, ಸೆಂಟ್ರಲ್ ಹಾಕಿದ್ವಿ, ಲೆಫ್ಟ್ ಸೈಡ್ 5, ಸೆಕೆಂಡ್ ರೈಟ್ ಸೈಡ್ 5 ಮಾಡಿ ಅದನ್ನ ಕ್ಲೋಸ್ ಮಾಡ್ಕೊಂಡ್ವಿ ಇಲ್ಲಿ. ಆಮೇಲೆ ಐತಿ 2.2 ಬಂದ್ರೆ ಇಲ್ಲಿ ಎಷ್ಟೈತಿ ಅಂದ್ರೆ 22.5 ಐತಿ. ನಮ್ಗೆ ಐತಿ ಲೆಫ್ಟ್ ಸೈಡ್ 11.25 ತಗೊಂಡ್ವಿ, ರೈಟ್ ಸೈಡ್ 11.25 ತಗೊಂಡ್ವಿ. ಇಲ್ಲಿಂದ ಏನ್ ಮಾಡಿದ್ವಿ ನಾವು ಕಂಪಸ್ ಮುಖಾಂತರ ಇಲ್ಲಿ ಹೈಟ್ ಎಷ್ಟು ಬಿಟ್ಟಿರೋ ಫಸ್ಟ್ 0.45 ಅಂದ್ರೆ 0.5 ಮೇಲೆ ಹೈಟ್ ಮಾಡಿ ಪಾಯಿಂಟ್ ಮಾಡಿ ಈ ಸೆಂಟ್ರಲ್ ಲೈನ್ ಮುಖಾಂತರ ನಾವು ಏನಂತ ಕಂಪಸ್ ತಗೊಂಡು ಕೆಳಗಡೆ ಬಂದು ಈ ಪಾಯಿಂಟ್ ಟಚ್ ಆಗುತ್ತೆ. ಆ ಟೈಮ್ಗೆ ನಾವೊಂದು ಆರ್ಕ್ ಹಾಕಿದ್ವಿ. ಅದೇ ತರ ಇದು ಫ್ಲಾಟ್ ಪೂರ ರೌಂಡ್ ಲೈನ್ ಇದು ಫ್ಲಾಟ್ ಅಂದ್ರೆ ಇದು ಸೇಮ್ ಇದೇ ತರ ಇದನ್ನ 5 ಈ ಕಡೆ 5 ತಗೊಂಡ್ವಿ. ಇಲ್ಲಿಗ ಲೆಂತ್ ಕ್ಲೋಸ್ ಮಾಡಿದ್ವಿ. ಆಮೇಲೆ ಇದನ್ನ ಏನ್ ಮಾಡಿದ್ವಿ ನಾವು 5 ಇತ್ತಲ್ಲ, ಇಲ್ಲಿ ಏನೈತಿ 2D ಕೊಟ್ಟಾರ ಅಂದ್ರೆ ನಾವು ಎಕ್ಸ್ಟೆಂಡ್ ಮಾಡಿದ್ವಿ. 5 ಇದ್ದ 10 ಮಾಡ್ಕೊಂಡ್ವಿ. ಒಳ್ಳೆ ಈ ಕಡೆ 10 ಈ ಕಡೆ 10 ಆಯ್ತು. ಅಲ್ಲಿಂದ 2 ಪಾಯಿಂಟ್ ಅಂದ್ರೆ 2.5 8 ಬಿಟ್ಟು ಮತ್ತೊಂದು 20 ಲೈನ್ ಹಾಕೊಂಡ್ವಿ. ಅದನ್ನ ಸ್ವಲ್ಪ ಆರ್ಕ್ ಮುಖಾಂತರ ಇಲ್ಲಿ ನಾವು ಕ್ಲೋಸ್ ಮಾಡ್ಕೊಂಡ್ವಿ. ಇಲ್ಲಿ ಏನ್ ಮಾಡಿದ್ವಿ ಸ್ವಲ್ಪ ಆರ್ಕ್ ಮುಖಾಂತರ ನಾವು ಇಲ್ಲೊಂದು ಕ್ಲೋಸ್ ಮಾಡ್ಕೊಂಡ್ವಿ. ಇದು ಫ್ಲಾಟ್ ಹೆಡ್. ಇಲ್ಲಿ ಏನ್ ಡೌಟ್ಸ್ ಇದ್ರೆ ಕೇಳ್ರಿ.